ಈ ಒಂದು ಚಿಂತಾಮಣಿ ತಾಲೂಕಿನ ಸಾಕಷ್ಟು ರೈತರಲ್ಲಿ ಎಷ್ಟೊಂದು ವ್ಯವಸಾಯ ಮಾಡಿ ಬದುಕಕ್ಕೆ ಕಷ್ಟ ಆಗಿ ಬೆಂಗಳೂರಲ್ಲಿ ಹೋಗಿ ಕೆಲಸ ಹುಡುಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಅವರೇನು ಇವತ್ತು ಮಕ್ಕಳನ್ನ ಇವಾಗ ಪ್ರಜ್ವಲ್ ಅಂತ ಹುಡುಗ ಟೊಯೋಟೋದಲ್ಲಿ ಈಗಾಗಲೇ ಹುಡುಗ ತಂದೆ ಅವರು ಜೀವನಕ್ಕಾಗಿ ಯಲಹಂಕದಲ್ಲಿ ವಾಸ ಇದ್ದು ಮಗನ ಕೆಲಸಕ್ಕೆ ಸೇರಿಸಿ ಅತಿ ಹೆಚ್ಚು ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದ್ದು ತುಂಬಾ ಯುವಕ 22 ವರ್ಷ ಯುವಕ ಅಭಿಮಾನದಿಂದ ಸಂಭ್ರಮದಿಂದ ಹೋಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸುಮಾರು 4-5 ಜನ ಹುಡುಗರನ್ನ ಅವ್ರನ್ನ ಸೇವ್ ಮಾಡಕ್ ಹೋಗಿ ಪಾಪ ತಾನು ಬಲಿಯಾಗಿದ್ದಾನೆ. ಇವತ್ತು ನಮ್ಮ ಮನೆ ಮಗನ ನ್ಯಾಯ ಕೊಡ್ತೀರಿ ಅಷ್ಟೇ. ಇವತ್ತು ತಂದೆ ಆ ತಂದೆಗೆ ಒಬ್ಬ ಮಗ ಒಬ್ಬ ಮಗಳು ಜೀವನ ಮಾಡಕ್ಕೆ ಇವತ್ತು ಏನು ಹಳ್ಳಿಯಲ್ಲಿ ಪಾಪ ಅವ್ರಿಗೇನು ಆಸ್ತಿ ಕೂಡ ಇಲ್ಲ. ಒಬ್ಬ ಮಗ ಇವತ್ತು ಓದಿಸಿ ಅವರು ಕೆಲಸಕ್ಕೆ ಸೇರಿಸಿ ಕೆಲಸ ಮಾಡ್ತಕ್ಕಂತ ಒಂದು ವಯಸ್ಸಲ್ಲಿ ಇವತ್ತು ತಂದೆ ತಾಯಿಗೆ ಅತಿ ಹೆಚ್ಚು ಇವತ್ತು ಏನು RCB ಏನು ಬೆಂಗಳೂರು ಏನು ಸಂಭ್ರಮ ಮಾಡಿದೆ ಆ ಸಂಭ್ರಮ ಜೀವನ ಪರ್ಯಂತ ಇವರಿಗೆ ದುಃಖನ ತಂದುಕೊಟ್ಟಿದೆ. ಇವತ್ತು ಏನು ತಾಯಿ ಮಾತಾಡ್ತಾ ಇದ್ಲು ಆ ತಾಯಿಗೆ ಆ ನೋವು 1 ಕೋಟಿ ಜನ ಸಂಭ್ರಮ ಮಾಡೋದೊಂದೇ ಆದ್ರೆ ಆ ತಾಯಿ ನೋವು ಕೂಡ ಒಂದೇ. ಆ ಮಟ್ಟಕ್ಕೆ ಇವತ್ತು ಈ ದುರಂತ ತಂದುಕೊಟ್ಟ ಆಗಿದೆ. ಇವತ್ತು ಆ ತಾಯಿಗೆ ತಂದೆಗೆ ದುಃಖ ಬರ್ಸ್ತಕ್ಕಂತ ಶಕ್ತಿ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಾಗಿರೋದು ಯಾರಂದ್ರೆ ಇವತ್ತು ಏನು ಅನಾಹುತಕ್ಕೆ ಕಾರಣ ಆಗಿದೆ ಯಾರೇ ಕಾರಣ ಇರಲಿ ಅವರು ಸಾಕಷ್ಟು ಸಂಭ್ರಮ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಮಾಡ್ತಕ್ಕಂಥ ಯಾವುದು ಸಂಸ್ಥೆಗಳಿದೆ ಸರ್ಕಾರ ಇದೆಯೋ ಯಾರು ಹೊಣೆ ಹೊತ್ಕೊಂತಾರೋ ಅವರು ತಲಾ ಒಂದಷ್ಟು ಅವರ ಜೀವನಕ್ಕೆ ಆಗಿರ್ತಕ್ಕಂಥ ನಷ್ಟನ ನೋವನ್ನ ತುಂಬತಕ್ಕಂಥ ಕೆಲಸ ಮಾಡಬೇಕು. ಅವ್ರಿಗೆ 1 ಕೋಟಿ ಕೂಡ ಕೊಟ್ರೂ ಕಡಿಮೆನೇ. ಅದು ಸಾಕಷ್ಟು ನೊಂದಿರ್ತಕ್ಕಂಥ ಏನು 11-12 ಜನ ಮತ್ತೆ ಸುಮಾರು ಜನ ಇವತ್ತು ಹಾಸ್ಪಿಟಲ್ ಏನು ಬೆಡ್ ಮೇಲೆ ಇದ್ದಾರೆ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಜವಾಬ್ದಾರಿ ತಗೊಂಡು ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕು. ನ್ಯಾಯ ಒದಗಿಸಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ಯಾರು ಧೋರಣೆ ಯಾರು ಒತ್ಕೊಂತಾರೆ ಅವ್ರು ಇವತ್ತು ಈ ಒಂದು ತಂದೆ ತಾಯಿಗೆ ದುಃಖ ಬರ್ಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು ಸರ್, ಈಗ ಘಟನೆಗೆ ತರಾತುರಿನೇ ಕಾರಣ ಅಂತ ಹೇಳ್ತಾರೆ. ಇವತ್ತು ನಮ್ಮ ಭಾರತದಲ್ಲಿ ಸನಾತನ ಧರ್ಮದಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದು ನಿದರ್ಶನ ಇದೆ. ಕೋಟ್ಯಾಂತರ ಜನ ದೇವಸ್ಥಾನಗಳಿಗೆ ಹೋಗ್ತಾರೆ, ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಎಲ್ಲೂ ಈ ತರ ಘಟನೆಗಳು ನಡೆದಿಲ್ಲ. ಯಾಕೆ ನಡೆದಿಲ್ಲ ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ತಗೊಂಡಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಸರ್ಕಾರದ್ದು. ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು ಅದಕ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಯಾವುದೇ ಹಾನಿ ಆಗ್ತಕ್ಕಂಥದ್ದು ಆಗ್ತಾ ಇರಲಿಲ್ಲ. ಇದು ತರಾತುರಿ ಆಗಿರ್ತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಸರಿ ಇಲ್ಲ ಅಂತಕ್ಕಂಥದ್ದೇ ಇವತ್ತು ಕಾರಣ ಆಗಿದೆ. ಇದಕ್ಕೆ ಹೊಣೆ ಯಾರು ಹೊತ್ಕೋಬೇಕು, ತನಿಖೆ ಆಗಬೇಕು, ಹೊಣೆ ಹೊತ್ಕೋಬೇಕು. ಇದಕ್ಕೆ ತಂದೆ ತಾಯಿಗೆ ಇವತ್ತು ನ್ಯಾಯ ಒದಗಿಸ್ಕೊಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.